ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಒಂದಿನ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಟ್ರೆಕ್ಕಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇ ರೀತಿಯಾಗಿ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಜಾಗಕ್ಕೆ ಟ್ರೆಕ್ಕಿಂಗ್ಗೆ ಒಂದಿನ ಹೋಗ್ತಾರೆ. ಹೋಗ್ತಾ ಇರಬೇಕಾದ್ರೆ ಆ ಪ್ರದೇಶ ಫುಲ್ಲು ದಟ್ಟವಾದ ಕಾಡಾಗಿರುತ್ತೆ. ಇವರು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗಬೇಕಾದ್ರೆ ಆ ಫಾರೆಸ್ಟಲ್ಲಿ ವಿಧ ವಿಧವಾಗಿ ಸೌಂಡ್ಗಳು ಕೇಳಿಸ್ತಾ ಇರುತ್ತೆ. ಪಕ್ಷಿಗಳು ಕೂಗ್ತಾ ಇರುತ್ತೆ, ಕೋತಿಗಳು ಕಿರಿಚ್ತಾ ಇರುತ್ತೆ, ಏನೇನೋ ಥರ ಪ್ರಾಣಿಗಳ ಸೌಂಡು ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಇವರು ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಭಯ ಅನ್ನೋದು ಇವ್ರಿಗೆ ಹುಟ್ತಾ ಇರುತ್ತೆ. ಆದ್ದರಿಂದ ಒಬ್ಬನಿಗೆ ಒಬ್ಬ ಫ್ರೆಂಡು ಇಬ್ಬರೂ ಪ್ರಾಮಿಸ್ ಮಾಡ್ಕೊತಾರೆ. ಏನಂದರೆ, ಇನ್ ಕೇಸ್ ನಮಗೇನಾದರೂ ಒಂದು ಅಪಾಯ ಅನ್ನೋದು ನಮ್ಗೆ ಬಂತು ಅಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಓಡೋಗದೆ ಇಬ್ಬರು ನಿಂತ್ಕೊಂಡು ಫೇಸ್ ಮಾಡೋಣ. ಅದೇನೇ ಆದ್ರೂ ಫೇಸ್ ಮಾಡೋಣ. ಅದಾದಮೇಲೆ ಏನೇ ಪ್ರಾಬ್ಲಮ್ ಆದ್ರೂ ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ ಇವರಿಬ್ಬರೂ ಪ್ರಾಮಿಸ್ ಮಾಡಿಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಡಿನ ಮಧ್ಯಕ್ಕೆ ಇವರು ರೀಚ್ ಆಗ್ತಾರೆ. ರೀಚ್ ಆಗಬೇಕಾದ್ರೆ ಸ್ವಲ್ಪ ರೆಸ್ಟ್ ತೊಗೊಂಡು ಇನ್ನೂ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಆ ಟೈಮಲ್ಲಿ ಮುಂದೆ ಯಾವುದೋ ಒಂದು ದೊಡ್ಡ ಕರಡಿ ಪಾಸ್ ಆಗ್ತಾ ಇರುತ್ತೆ. ಅದು ಇವರನ್ನು ನೋಡಿಬಿಟ್ಟು ಇವ್ರ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬರಬೇಕಾದ್ರೆ ಪಕ್ಕದಲ್ಲಿದ್ದ ಫ್ರೆಂಡು ಸಡನ್ನಾಗಿ ದೊಡ್ಡ ಒಂದು ಮರ ಇರುತ್ತೆ, ಅವನು ಸಡನ್ನಾಗಿ ಹತ್ತಿಬಿಡ್ತಾನೆ ಮರ ಹತ್ಕೊಂಡು ಹೋಗ್ಬಿಡ್ತಾನೆ. ಇವ್ರಿಗೆ ಆ ಸ್ಪಾಟಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವನು ಸಡನ್ನಾಗಿ ಹಾಗೇ ಮಲ್ಕೊಂಡ್ರೆ ಇವನಿಗೆ ಯಾರೋ ಒಬ್ಬರು ಹೇಳಿರ್ತಾರೆ, ಎಲ್ಲೋ ಒಂದು ಕಡೆ ಇವನು ಓದಿರ್ತಾನೆ. ಏನಂದರೆ, ಕರಡಿ ಯಾವುದೇ ಕಾರಣಕ್ಕೂ ಸತ್ತಿರೋಂಥ ವ್ಯಕ್ತಿನ ತಿನ್ನಲ್ಲ, ಸತ್ತಿರೋಂಥ ಪ್ರಾಣಿಗಳನ್ನ ತಿನ್ನಲ್ಲ, ಅದು ಬೇಟೆಯಾಡಿನೇ ತಿನ್ನೋದು ಅಂತ ಹೇಳಿರ್ತಾರೆ. ಅದನ್ನು ಇವನು ನಂಬ್ಕೊಂಡು ಇವ್ನಿಗೆ ಆ ಟೈಮಲ್ಲಿ ಫ್ಲ್ಯಾಶ್ ಆಗುತ್ತೆ. ಇವನು ಸಡನ್ನಾಗಿ ಮಲ್ಕೊಂಡಾದ್ಮೇಲೆ ಅದು ಹಂಗೆ ನಿಧಾನಕ್ಕೆ ಬರುತ್ತೆ, ಓಡ್ತಾ ಇರುತ್ತೆ. ನಿಧಾನಕ್ಕೆ ಬಂದು ಆಮೇಲೆ ಇವನು ಫುಲ್ಲು ಸರೌಂಡಿಂಗ್ ಎಲ್ಲ ಮೂಸಿ ನೋಡುತ್ತೆ. ಅದಾದಮೇಲೆ ಇವನು ಚಲನೆ ವಲನೆ ಏನಾದರೂ ಮಾಡ್ತಾ ಇದ್ದಾನೆ ಇವನು ಅಂತ ನೋಡುತ್ತೆ. ಇವನು ಡೆಡ್ ಬಾಡಿ ಥರ ಏನು ಅಲ್ಲಾಡದೆ ಹಂಗೆ ಮಲ್ಕೊಂಡಿರ್ತಾನೆ. ಹಾಗೆ ಮಲ್ಕೊಂಡಿರ್ಬೇಕಾದ್ರೆ ಕರಡಿ ಇವನ ಮುಖ ಹತ್ರ ಬಂದ್ಬಿಟ್ಟು ಒಂದು 10 ನಿಮಿಷ ಹಂಗೆ ಮೂಸಿ ನೋಡ್ತಾನೇ ಇರುತ್ತೆ. ಅದಾದಮೇಲೆ ಬೇರೆ ಆ ಕಡೆ ಈ ಕಡೆ ನೋಡಿಬಿಟ್ಟು ಅದು ಹೊರಟೋಗ್ಬಿಡುತ್ತೆ. ಅದಾದಮೇಲೆ ಅದು ಹೋಗಿ ಎಷ್ಟೋ ಟೈಮ್ ಆದಮೇಲೆ ಆ ಫ್ರೆಂಡ್ ಮರ ಹತ್ತಿರ್ತಾನಲ್ಲ, ಅವ್ನು ಕೆಳಗಡೆ ಬರ್ತಾನೆ. ಬಂದ್ಬಿಟ್ಟು ಕೇಳ್ತಾನೆ, ಏನು ಕರಡಿ ನಿಂಗೇನು ಮಾಡಲಿಲ್ವಾ ಅಂತ ಕೇಳ್ತಾನೆ. ಅವನು ಏನು ಮಾತಾಡೋದೇ ಇಲ್ಲ. ಹೌದು, ಅಷ್ಟೊತ್ತವರೆಗೂ ಕರಡಿ ನಿನ್ನ ಮುಖ ಹತ್ರ ಬಂದ್ಬಿಟ್ಟು ಏನೋ ಹೇಳ್ತಾ ಇರೋ ಥರ ಏನೋ ಮಾಡ್ತಾ ಇತ್ತಲ್ಲ ಅಂತ ಹೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ, ಕರಡಿ ನನ್ನ ಹತ್ರ ಬಂದು ಕಷ್ಟದ ಟೈಮಲ್ಲಿ ನಿನ್ನ ಫ್ರೆಂಡೇ ನಿನ್ನನ್ನು ಬಿಟ್ಟು ಓಡೋಗ್ಬಿಟ್ಟ. ಆದ್ದರಿಂದ ನೀನು ಯಾವುದೇ ರೀತಿಯಾದಂಥ ಕಷ್ಟದ ಸಮಯ ಬಂದ್ರೂ ಇಂಥವ್ರನ್ನ ನಂಬೇಡ ಅಂತ ಹೇಳ್ತಾನೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ನಮಗೆ ಅನೇಕ ರೀತಿಯಾದಂಥ ಕಷ್ಟ ಬರ್ತಾನೆ ಇರುತ್ತೆ. ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಫೇಸ್ ಮಾಡೋದು ನಾವೇ ಆಗಿರ್ತೀವಿ. ಏನೋ ನಮ್ಮ ಫ್ರೆಂಡ್ಸೋ ಅಥವಾ ನಮ್ಮ ಫ್ಯಾಮ್ಲಿನೋ ನಮ್ಮ ರಿಲೇಟಿವ್ಸೋ ಯಾರಾದ್ರೂ ಹೀಗೆ ಮಾಡು ಹಾಗೆ ಮಾಡು ಅಥವಾ ಈ ಥರ ಹುಡುಕಿದ್ರೆ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನಿನಗೆ ಸ್ವಲ್ಪ ಏನಾದರೂ ಒಂದು ಮೆಟೀರಿಯಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ ಅದಕ್ಕೆ ನಿನಗೇನೋ ಹಣನೋ ಅಥವಾ ಬೇರೆ ಏನೋ ವಸ್ತು ಕೊಡೋದಾಗೋ ಅದರಿಂದ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋ ಥರ ಹೆಲ್ಪ್ ಮಾಡ್ತಾರೆ. ಬಟ್ ಯಾವುದೇ ಒಂದು ಕಷ್ಟ ಅಂದ್ರೂ ಅದಕ್ಕೆ ನಾವು ಮ್ಯಾಕ್ಸಿಮಮ್ 95% ಹೋರಾಡಬೇಕಾಗಿರೋರು ನಾವೇ. ಆದ್ದರಿಂದ ನಾವು ಬೇರೆಯವ್ರ ಮೇಲೆ ಜಾಸ್ತಿ ರಿಲೈ ಆಗದೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡಿಕೊಂಡು ಮುಂದಕ್ಕೆ ಬರೋವಂಥ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡೋದಕ್ಕೆ ನಾವು ರೆಡಿಯಾಗಿರಬೇಕು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಲಾ? ಈಗ ಒಬ್ಬ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡಬೇಕು. ಫೈನಲ್ ಇಯರಲ್ಲಿ ಓದ್ತಾ ಇದ್ದಾನೆ. ಅವ್ನಿಗೆ ನಾಳೆ ಎಕ್ಸಾಮು ಅಥವಾ ಇನ್ನು ಸ್ವಲ್ಪ ದಿನ ಆದಮೇಲೆ ಎಕ್ಸಾಮ್ ಇದೆ. ಆಗ ಅವ್ನ ಪೇರೆಂಟ್ಸು ಅಥವಾ ಅವ್ನ ಕ್ಲೋಸ್ ಫ್ರೆಂಡ್ಸು ಅಲ್ಲ ಅವರು ನಂಬಿರೋಂಥ ಟೀಚರ್ಸು ಅವರೆಲ್ಲ ಇಂಥ ಸಬ್ಜೆಕ್ಟ್ ಓದ್ಕೋ, ಇಷ್ಟೊತ್ತಿಗೆ ಓದ್ಕೋ, ಅಥವಾ ಅವ್ನಿಗೆ ಮನೇಲಿ ಏನು ಕೆಲಸ ಹೇಳಿದೆ ಅವ್ನಿಗೆ ಓದೋದಕ್ಕೆ ಮಾತ್ರ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಫ್ರೆಂಡ್ಸ್ ಅದನ್ನು ಓದು ಇದನ್ನು ಓದ್ಕೊಂಡ್ರೆ ನಿಂಗೆ ಯೂಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಬೇರೆ ಇನ್ಸ್ಟಿಟ್ಯೂಷನಲ್ಲೂ ಅವರು ಇಂತಿಂಥ ಓದ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇನ್ ಕೇಸ್ ಪೇರೆಂಟ್ಸ್ ಎಲ್ಲ ನಿಮಗೆ ಹಾರ್ಡ್ ಕಾಪಿನೇ ಕೊಂಡ್ಕೊಳ್ಳೋದಕ್ಕೂ ಸಹಾಯ ಮಾಡ್ಬೋದು. ಲ್ಯಾಪ್ಟಾಪು ಆ ಥರ ಏನಾದ್ರು ನಿಮಗೆ ಈಸ್ಕೊಟ್ಟು ನೀವು ಯೂಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ಬೋದು. ಬಟ್ ಅದೆಲ್ಲ ಸಿಕ್ಕಿದ್ರೂ ನೀವು ಅದರಿಂದ ಕಷ್ಟಪಟ್ಟು ನೀವು ಓದಿ ಆ ನಾಲೆಡ್ಜ್ ನಿಮ್ಮ ತಲೆಗೆ ಹಾಕ್ಕೊಂಡು ಎಕ್ಸಾಮ್ ಬರೆಯೋರು ನೀವೇನೆ. ಅದೇ ರೀತಿಯಾಗಿ ಎಲ್ಲರೂ ನಿಮಗೆ ಸಜೆಷನ್ ಕೊಡ್ಬೋದು, ಆದರೆ ಅದಕ್ಕೋಸ್ಕರ ಹೋರಾಡಬೇಕಾಗಿರೋರು, ಕೆಲಸ ಮಾಡಬೇಕಾಗಿರೋರು, ಅದರ ರಿಸಲ್ಟನ್ನು ಅನುಭವಿಸ್ಬೇಕಾಗಿರೋರು ನೀವೇನೆ. ಐ ಹೋಪ್ ಈ ಕಂಟೆಂಟಿನ ಮೆಸೇಜ್ ನಿಮಗೆ ಕರೆಕ್ಟಾಗಿ ಕನ್ವೆ ಮಾಡಿದ್ದೇನೆ ಅಂತ ನನಗೊಂದು ನಂಬಿಕೆ ಇದೆ. ಆದ್ದರಿಂದ ಈ ಒಂದು ಮೆಸೇಜಿಂದ ನಿಮ್ಗೇನಾದ್ರು ಯೂಸ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ.
ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.